ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದಾನೆ. ಬೆಳಿಗ್ಗೆ ಎದ್ದು ಸ್ವಲ್ಪ ಮುಖಕ್ಕೆ ಎಲ್ಲ ಪೌಡರ್ ಹಾಕಿ ರೆಡಿಯಾಗಿದ್ದಾನೆ. ನೋಡಿ, ಈ ರೀತಿ ರೆಡಿಯಾಗಿದ್ದಾನೆ ಸಿಂಪಲ್ಲಾಗಿ. ಸೊ ನಾನು ನಿಮ್ಗೆ ಏನೋ ನಿಮಗೆ ತೋರಿಸ್ಬೇಕು ಅಂತ ಮೊಬೈಲನ್ನು ಇಟ್ಕೊಂಡು ಬಂದೆ. ನೋಡಿ ಯಾವ ರೀತಿ ಇದೆ ಅಂತ. ಕೆಲವರಿಗೆ ಹಲಸಿನ ಹಣ್ಣು ಸಿಗೋದಿಲ್ಲ ಅಂತ ಹೇಳ್ತಾರೆ, ಬಟ್ ಇಲ್ಲಿ ನೋಡಿ ನಮ್ಮ ಮನೇಲಿ ಯಾವ ರೀತಿ ಆಗಿದೆ ಅಂಥೇಳಿ ನಾನು ನಿಮ್ಗೆ ತೋರಿಸ್ತೇನೆ. ಲಾಸ್ಟ್ ಟೈಮ್ ನಾನು ನಿಮ್ಮ ಜೊತೆ ತೋರಿಸಿದ್ದೆ ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣು ಇಲ್ಲಿ ಇದೆ ಅಂತ. ನೀವು ನೋಡಿ ಏನಾಗಿದೆ ಅಂತ ನೋಡಿ. ಒಂದು ನಿಮಿಷ ತೋರಿಸ್ತೇನೆ ನಾನು ಹಲಸಿನ ಹಣ್ಣು ಹೇಗಿದೆ ಅಂಥೇಳಿ. ನಿಮಗೆ ನಾನು ತೋರಿಸಿದ ನಂತರ ಯೂಟ್ಯೂಬಲ್ಲಿ ವಿಷಯವನ್ನು ನಾವು ಶೇರ್ ಮಾಡೋದಿಲ್ಲ, ಇದಕ್ಕಾಗಿಯೇ ಶೇರ್ ಮಾಡೋದಿಲ್ಲ. ನೋಡಿ, ನನಗನ್ಸುತ್ತೆ ನಿಮ್ಗೆ ಕಾಣಿಸ್ತಾ ಇದೆ ಅಂತ. ನೋಡಿ, ಎಲ್ಲ ಹಲಸಿನ ಹಣ್ಣು ಈ ರೀತಿಯಾಗಿದೆ. ಮರದಲ್ಲಿ ಇನ್ನೂ ಕೂಡ ತುಂಬಾ ಇದೆ. ಕೆಲವೊಂದನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡಿ ಯಾವ ರೀತಿ ಆಗಿದೆ ಅಂಥೇಳಿ. ನನಗನ್ಸುತ್ತೆ ನಿಮಗೆ ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಇಲ್ಲಿ ನೋಡಿ, ಫುಲ್ಲು ಮರದಲ್ಲಿ ಇದೆ, ಬಟ್ ಜೀವಂತವಾಗಿದೆ, ಆದರೆ ಎಲ್ಲ ಕೂಡ ಹಾಳಾಗಿದೆ. ಅದು ಯಾಕೆ ಏನು ಅಂತ ನನಗೆ ಗೊತ್ತಿಲ್ಲ. ಯೂಟ್ಯೂಬಲ್ಲಿ ತೋರಿಸಿದ ನಂತರ ಈ ರೀತಿ ಆಯಿತು ಅಂತ ನನ್ನ ಅನಿಸಿಕೆ. ನೋಡಿ, ಇಲ್ಲಿ ಈ ರೀತಿ ಬ್ಲ್ಯಾಕ್ ಆಗಿ ಹೋಗಿದೆ. ಹಾಗೆ ಇದು ಅಷ್ಟೇ ಅಲ್ಲ, ನಾನು ತೋರಿಸಿದ ನಂತರ ನೋಡಿ ಇಲ್ಲಿ ತುಂಬಾ ಕೆಳಗೆ ಬಿದ್ದು ಹೋಯಿತು. ಪರವಾಗಿಲ್ಲ, ಬಿದ್ದರೆ ಪರವಾಗಿಲ್ಲ, ಯಾಕಂದರೆ ಮಂಗ ಬಂದು ತಿಂತದೆ. ಸೊ ಈಗ ತುಂಬ ದಿನ ಆಯಿತು, ಒಂದು 2-3-4 ದಿನ ಆಯಿತು ಮಂಗ ಬರದೆ. ಒಂದು 3-4 ದಿನ ಆಯಿತು ಮಂಗ ಬರದೆ. ಸೊ ಹಾಗಾಗಿ ನೋಡಿ, ಹಲಸಿನ ಹಣ್ಣು ತಂಗಿ ಎಲ್ಲ ಹೇಳ್ತಾ ಇದ್ದಾಳೆ, ಇಂದು ಅಂಗಡಿಗೆ ಕೊಂಡೋಗಿ ಮಾರ್ಬೋದು ಅಕ್ಕ, ಯಾಕಂದರೆ ತುಂಬ ಈಗ ಹಲಸಿನ ಹಣ್ಣಿಗೆ ರೇಟ್ ಇದೆ ಅಂಥೇಳಿ. ಸೊ ಇನ್ನೂ ಕೂಡ ಸ್ವಲ್ಪ ಇದೆ ಮರದಲ್ಲಿ ಅಷ್ಟೇ, ಅದನ್ನು ಕ್ಲೀನಾಗಿ ತೋರಿಸೋದಿಲ್ಲ ನಾನು. ಇರಲಿ ಪರವಾಗಿಲ್ಲ, ಮರದಲ್ಲಾದರೂ ಇರಲಿ, ಮಂಗನಾದರೂ ತಿಂದು ಹೋಗಲಿ. ಈಗ ತುಂಬ ಮಳೆ ಬರಬೇಕಿತ್ತು, ಬಟ್ ಮಳೆ ಎಲ್ಲಿ ಕೂಡ ಇಲ್ಲ ಅಂತ ಗೊತ್ತಿದೆ ನನಗೆ. ನೋಡಿ ಎಷ್ಟು ಬೆವರ್ತಾ ಇದೆ ನೋಡಿ, ನನಗೆ ತುಂಬ ಸೆಕೆ ಆಗ್ತಾ ಇದೆ. ಅಷ್ಟು ಜೋರಾಗಿ ಬಿಸಿಲು ಕೂಡ ದೊಡ್ಡ ಮೋಡ ಹಾಕಿದೆ. ಅದರ ಜೊತೆಗೆ ಇವರು ಕೂಡ ಇದ್ದಾರೆ ನೋಡಿ. ಮಳೆ ಬರ್ಬೋದು ಅಂತ ಅನಿಸ್ತಾ ಇದೆ ನನಗೆ, ಆದರೆ ಮಳೆ ಬಂದರೆ ಚೆನ್ನಾಗಿತ್ತು. ಮಳೆ ಬರುವಂಥ ಟೈಮು ಈಗ ಮಳೆ ಬರದೆ ತುಂಬಾ ದಿನ ಆಯಿತು. ಸೊ ಈ ಕಡೆ ಕೂಡ ಅಷ್ಟೇ, ಸ್ವಲ್ಪ ಕೂಡ ಮಳೆ ಬರುವ ಲಕ್ಷಣ ಕಾಣಿಸ್ತಾನೇ ಇಲ್ಲ. ಸೊ ನನಗನ್ಸುತ್ತೆ ಈಗ ಮಳೆ ಬಂದರೆ ಚೆನ್ನಾಗಿರ್ತಿತ್ತು ಅಂತ. ತುಂಬ ಬಿಸಿಲಿದೆ, ತುಂಬ ಅಂದರೆ ತುಂಬ ಬಿಸಿಲಿದೆ. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಅನ್ನ ಇಟ್ಟಿದ್ದಾನೆ, ಇದು ನಾವು ಮೊನ್ನೆ ಕಟ್ಟಿಗೆ ಎಲ್ಲ ಇಲ್ಲಿ ಈ ರೀತಿ ಇಟ್ಟಿದ್ದೇವೆ. ಅಸ್ತವ್ಯಸ್ತವಾಗಿ ಉಂಟು, ಜಸ್ಟ್ ಒಳಗಡೆ ಇದೆ ಅಂತೇಳಿ ಸುಮ್ಮನೆ ಕೂತ್ಕೊಂಡಿದ್ದೇವೆ. ಇಬ್ಬರಿಗೂ ಕೂಡ ಈ ಕೆಲಸ ಮಾಡಿ ಹುಷಾರಿರಲಿಲ್ಲ. ಸೊ ಹಾಗಾಗಿ ಹೀಗೆ ಇದನ್ನು ಬಿಟ್ಟಿದ್ದೇವೆ. ಮಳೆ ಬಂದೇ ಬಿಟ್ಟು ತುಂಬ ಖುಷಿ ಆಯಿತು. ನೋಡಿ ರಾತ್ರಿ ಆಗಿದೆ, ಮಳೆ ಬರ್ತಾ ಇದೆ, ಸಖತ್ತಾಗಿ ಮಳೆ ಬರ್ತಾ ಇದೆ. ವಾವ್, ಬ್ಯೂಟಿಫುಲ್. ಮನುಷ್ಯ ಪೇರಳೆ ಹಣ್ಣಲ್ಲಿ ಹುಳ ಇದೆಯಾ ಅಂತ ನೋಡ್ತಾ ಇದ್ದಾಳೆ ನೋಡಿ. 100 ರೂಪಾಯಿ ಕೊಡ್ತೇನೆ ಅಂತ ನಾನು ಖಂಡಿತವಾಗ್ಲೂ ಹೇಳಿಲ್ಲ. ನೀನು ಹೇಳಿದ್ದು ನನಗೆ, ಅದರಲ್ಲಿ ಹುಳ ಇದ್ರೆ ನೀವು 1,000 ರೂಪಾಯಿ ಕೊಡಬೇಕು ಅಂತ. ನಾನೇನಕ್ಕೆ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡೆ, ಇನ್ನೊಂದು ಮಂಗ ಮಾಡ್ಬೋದೇನೋ ಅಂತ ಅಂದ್ಕೊಂಡೆ. ಬಿಸಿಲು ನೋಡಿ ಹೇಗಿದೆ ಅಂತ ನೋಡಿ. ಈಗ ನನಗೆ ಕೊಡ್ತಾ ಇದ್ದಾಳೆ. ವಾವ್, ಚೆನ್ನಾಗಿದೆ ಮಾತ್ರ. 100 ರೂಪಾಯಿ ಸಾಕು, ನನಗೆ ಸಾಕು. ಎಷ್ಟು ಸಾಕು, ಇಷ್ಟ ಬೇಡ. ಇವರು ಈಗ ಬರಬೇಕಾದ್ರೆ ಮ್ಯಾಂಗೋ ಇಟ್ಕೊಂಡು ಬಂದು, ಅದರಲ್ಲಿ ಈ ಮ್ಯಾಂಗೋ ನನಗೆ ತುಂಬ ಇಷ್ಟ ಆಯಿತು. ಸೊ ನೋಡಿ, ಒಂದು ಸ್ವಲ್ಪ ಕೂಡ ಇದರಲ್ಲಿ ಸ್ಪಾಟ್ಸ್ ಇಲ್ಲ, ಸ್ವಲ್ಪ ಕೂಡ. ಇದರಲ್ಲೆಲ್ಲ ಇದೆ ನೋಡಿ, ಈ ರೀತಿ ಇದೆ. ಈ ಮ್ಯಾಂಗೋ ಕೂಡ ಅಷ್ಟೇ, ಮನುಷ್ಯನಿಗೂ ಕೂಡ ಅದು ತುಂಬ ಇಷ್ಟ ಆಯ್ತಲ್ಲ. ಅವಳಿಗೆ ತುಂಬ ಇಷ್ಟ ಆಯ್ತು. ನನ್ನ ಸ್ಕಿನ್ಸ್ ಅಷ್ಟು ಕ್ಲಿಯರ್ ಸೊ ಮ್ಯಾಗಿ. ಹಾಗೆ ಕ್ಯಾರೆಟ್, ಬೀನ್ಸ್ ಎಲ್ಲ ಇಟ್ಕೊಂಡು ಬಂದಿದ್ದಾರೆ. ನಾಳೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದಾನೆ. ನಿನ್ನೆ ರಾತ್ರಿ ಬರುವಾಗ ಇವರು
ನುಗ್ಗೆ ಸೊಪ್ಪು ಏನಿದೆ ನೋಡಿ ಅದನ್ನು ಇಟ್ಕೊಂಡು ಬಂದಿದ್ದಾರೆ. ಫ್ಯಾನ್ ಹಾಕಿದ್ದೇನೆ, ಬಿಸಿಲು ಕೂಡ ಇದೆ, ಮಳೆ ಏನೂ ಬರಲಿಲ್ಲ. ಹಾಗಾಗಿ ಇವರು ಹೇಳಿದರು, ಏನು ಮಾಡ್ತೀಯ ಅಂತ ಕೇಳಿದರು. ಏನಾದರೂ ಒಂದು ಮಾಡೋಣ ಅಂತ ಹೇಳಿದ್ದೇನೆ. ಪದಾರ್ಥ ಮಾಡೋದಿಲ್ಲ, ತಿಂಡಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ನೋಡಿ ಎಷ್ಟು ತೆಗೆದಿದ್ದೇನೆ. ತೆಗೆದಾಗ ನೆನಪಾಯಿತು ಸ್ವಲ್ಪ ವೀಡಿಯೋ ಮಾಡೋಣ ಅಂಥೇಳಿ. ಸೊ ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದೆ. ಕೆಲವೊಂದು ಹಳದಿ ಎಲೆಗಳೆಲ್ಲ ಇತ್ತು, ಅದನ್ನೆಲ್ಲ ತೆಗಿತಾ ಇದ್ದೇನೆ, ಕ್ಲೀನ್ ಮಾಡ್ತಾ ಇದ್ದೇನೆ. ಹುಳ ಎಲ್ಲ ಏನೂ ಇರಲಿಲ್ಲ, ತುಂಬ ಕ್ಲೀನಾಗಿತ್ತು. ಎಲೆ ಏನು ಅಷ್ಟೊಂದು ತುಂಬ ಕಷ್ಟಪಡುವ ಹಾಗೆ ಇರಲಿಲ್ಲ, ಎಲೆ ತುಂಬ ಚೆನ್ನಾಗಿತ್ತು. ಬನ್ನಿ ಈಗ ಇದನ್ನು ಕ್ಲೀನ್ ಮಾಡೋಣ. ನನಗೆ ಸ್ವಲ್ಪ ಇದನ್ನು ಕ್ಲೀನ್ ಮಾಡಬೇಕು ಈಗಲೇ. ಫೈನಲಿ ಎಲ್ಲವನ್ನು ಕ್ಲೀನ್ ಮಾಡಿದೆ ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ಈಗ ಇದನ್ನೊಮ್ಮೆ ಎಲ್ಲ ತೊಳಿಬೇಕು. ಇಷ್ಟು ನೋಡಿ, ಇಷ್ಟೆಲ್ಲ ಗಲೀಜಾಯ್ತು ಇಲ್ಲಿ. ಈಗ ಇದನ್ನು ಏನಾದರೂ ಮಾಡಬೇಕು. ತಿಂಡಿ ಮಾಡೋದನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೇನೆ. ಹಾಗೆಯೇ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಸ್ವಲ್ಪ ಇಷ್ಟ ಆದರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ.